ನನ್ನೆಲ್ಲ ಮಧುಮಣಿ ವೀಕ್ಷಕರಿಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಬನ್ನಿ. ನಾವಿವತ್ತು ನುಗ್ಗೆ ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನುಗ್ಗೆ ಸೊಪ್ಪನ್ನ ಕಿತ್ಕೊಂಬರೋಕೆ ಹೋದೆ, ಬಟ್ ನಮ್ಮ ಬಾಲ್ಕನಿಲೇ ಆರಾಮಾಗಿ ಸಿಗೋದು. ಬಾಲ್ಕನಿಲಿ ನಿಂತ್ಕೊಂಡೇ ಕಿತ್ಕೊಳ್ತಿದ್ದೆ. ಇಷ್ಟು ದಿನ ಗಾಳಿಗೆ ಮೊನ್ನೆ ಆ ಕಡೆ ಗಿಡ ಬಾಗ್ಬಿಟ್ಟಿತ್ತು, ಕೆಳಗಡೆನೇ ಹೋಗಿ ಕಿತ್ಕೊಂಡ್ಬಂದೆ ಎಲ್ಲನೂ. ಗಿಡ ಬೇರೆ ಸಿಗ್ತಾ ಇರಲಿಲ್ಲ ನನಗೆ. ಒಂದು ಅಕ್ಕ ಹೆಲ್ಪ್ ಮಾಡಿದ್ರು, ಹೇಗೋ ಕಿತ್ಕೊಂಬಂದು ಆದಷ್ಟು ಬೇಗ ಸಾಂಬಾರು ಮಾಡಬೇಕು. ಸಂಜೆ ಆಯಿತು, ಮೋಡ ಬೇರೆ ಆಗ್ತಿದ್ದಕ್ಕೆ ಕರೆಂಟ್ ಬೇರೆ ಹೋಗುತ್ತೆ ಅಂತ ಬೇಗನೆ ಸೊಪ್ಪನ್ನೆಲ್ಲ ಸೋಸ್ಕೊಳ್ತಿದ್ದೀನಿ. ಸೊಪ್ಪನ್ನು ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಸೊಪ್ಪನ್ನ ಕಿತ್ಕೊಳ್ಳಿ. ಕಡ್ಡಿ ಇರಬಾರ್ದು, ಕಡ್ಡಿ ಇಲ್ಲದೆ ಇರೋ ಹಾಗೆ ನೀಟಾಗಿ ಸೊಪ್ಪನ್ನೇ ಬಿಡಿಸ್ಕೋಬೇಕು. ನಮ್ಮ ಕಡೆ ಈ ನುಗ್ಗೆ ಸೊಪ್ಪಿನ ಸಾರು ಮಾಡಿದ್ರೆ ಜನ ತುಂಬ ಇಷ್ಟಪಡ್ತಾರೆ. ಅಮೃತನೂ ಬೇಡ, ನುಗ್ಗೆ ಸೊಪ್ಪಿನ ಸಾರು ಮಾಡಿ ಮುದ್ದೆ ಊಟ ಮಾಡಿದ್ರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಊಟ ಮಾಡ್ತಾರೆ ಜನ. ಬಟ್ ಇಲ್ಲಿ ನಾರ್ತ್ ಕಡೆಯವ್ರು ಜಾಸ್ತಿ ಇದ್ದಾರೆ. ಈ ಸೊಪ್ಪು ಯಾವುದು ಏನು ಅಂತ ಅವ್ರಿಗೇನು ಐಡಿಯಾನೇ ಇಲ್ಲ. ಹೆಂಗೆ ಮಾಡ್ತೀರಾ ಅಂತ ಕೇಳ್ತಾರೆ ಇದರಲ್ಲಿ ಸಾರನ್ನು. ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು: ಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ಕೆಲವೊಂದು ಹುರ್ಕೋಬೇಕು. ಅದರಲ್ಲಿ ಜೀರಿಗೆ, ಈರುಳ್ಳಿ, ಕಾಯಿ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಒಗ್ಗರಣೆಗೆ, ಸೊಪ್ಪು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ ಇಟ್ಬಿಟ್ಟು, ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ನೀರು ಹಾಕ್ಕೊಳ್ಳಿ. ನೀರನ್ನು ನೋಡಿ ಎಷ್ಟು ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ, ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಹಾಕ್ಕೊಳ್ಳಿ. ನಾನೊಂದು 3 ಲೋಟವಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾವು ಒಂದು 3 ಜನ ಇದ್ದೀವಷ್ಟೇ, ಹಾಗಾಗಿ ನೀರು ಸ್ವಲ್ಪ ಕಡಿಮೆನೇ ಇರಬೇಕು. ನಾವು ಜನ ಇರೋದ್ರ ಮೇಲೆ ನೀರು, ಸೊಪ್ಪು ಎಲ್ಲನೂ ಜಾಸ್ತಿ ಮಾಡ್ಕೊಳ್ಳಿ. ನಾವು ಸುಮ್ಮನೆ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಸಾರು ಮಂದ ಬರೋದಿಲ್ಲ. ಹಾಗಾಗಿ ನೀರು ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಳ್ಳಿ. ಬೇಳೆ ಹಾಕಿ ಬೇಳೆನ ಸ್ವಲ್ಪ ಹೊತ್ತು ಬೆಂದ ಮೇಲೆ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ಳಿ. ನಮ್ಮ ಕಡೆ ಎಲ್ಲ ಹಳ್ಳಿ ಸೈಡು ಇದನ್ನು ಒಲೆ ಮೇಲೇ ಯಾವುದೇ ತಪ್ಪಲೆಗೆ ತಟ್ಟೆ ಏನು ಮುಚ್ಚದೇನೆ ಹಾಗೇ ಬೇಯಿಸ್ತಾರೆ. ಇದೆಲ್ಲ ಆವಿ ಆಗಬೇಕಂತೆ, ಸಾರೇನೋ ಒಂದು ರುಚಿ ಚೆನ್ನಾಗಿರುತ್ತೆ ಅಂತಾರೆ. ಬಟ್ ಇಲ್ಲಿ ಆ ಥರ ಮಾಡೋಕ್ಕಾಗೋದಿಲ್ಲ. ಈಗ ಸಿಲಿಂಡರ್ ಬೇರೆ ಸಿಗೋದು ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ನಾನು ಬೇಗ ಮಾಡೋವಂಥ ಮೆಥಡ್ ಅಂದರೆ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸ್ಪೂನ್ ಅದು ಚಿಕ್ಕದು, ಬಟ್ 1.5 ಸ್ಪೂನ್ ಬೇಕು. ಉಪ್ಪನ್ನ ನೋಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ವಿಶಿಲ್ ಮುಚ್ಚಿ, 1 ವಿಶಿಲ್ ಸಾಕಾಗುತ್ತೆ. ಆರಾಮಾಗಿ ಬೇಳೆ, ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇದು ವಿಶಿಲ್ ಕೂಗುವಷ್ಟೊತ್ತಿಗೆ ಬನ್ನಿ, ಈರುಳ್ಳಿನ ಹುರ್ಕೋಬೇಕು. ಈ ಸಾರಿಗೆ ಅಂದರೆ ಮಸಾಲ ಮಾಡ್ಕೋಬೇಕು. ಸಾರಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಚಿಕ್ಕ ಬಾಂಡೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಏನು ಜಾಸ್ತಿ ಬೇಕಾಗಿಲ್ಲ. ಈರುಳ್ಳಿ ಹುರ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು. ನಾನು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 1 ಬೌಲಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಎಣ್ಣೆಗೆ ಫ್ರೈ ಮಾಡೋಕೆ ಹಾಕ್ಕೊಂಡೆ. ಈರುಳ್ಳಿ ತುಂಬ ನೀಟಾಗಿ ಫ್ರೈ ಆಗಬೇಕು, ಹಸಿ ಸ್ಮೆಲ್ ಇರಬಾರ್ದು. ಇದು ಸಾರಿಗೆ ಹಾಕೋದ್ರಿಂದ ಎಷ್ಟಾಗುತ್ತೋ ಅಷ್ಟೇ ಇಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಮತ್ತೆ ಸಾರು ಬಿಸಿ ಮಾಡೋದಿಲ್ಲ, ಹಾಗಾಗಿ ಈರುಳ್ಳಿ ಫುಲ್ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಎಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ. 1 ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ನೀಟಾಗಿ ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಎತ್ತಿಟ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರವಾಗಿರಬೇಕು ಈ ಸಾಂಬಾರು, ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಹಸಿಮೆಣ್ಸಿಕಾಯಿನೂ ಕೂಡ ಹುರ್ಕೊಳ್ಳಿ, ಹಸಿ ಇರಬಾರ್ದು. ಇದು ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಳ್ಳಿ ಕಡೆ ಎಲ್ಲ ಒಂದು ಪಿನ್ನ ಏನಾದ್ರೂ ಹಸಿಮೆಣ್ಸಿಕಾಯಿಗೆ ಚುಚ್ಚಿಬಿಟ್ಟು ಉರಿತಾರೆ, ಆಗ ಸಿಡಿಯೋದಿಲ್ಲ ಅಂತ. ಬನ್ನಿ ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ರುಬ್ಕೊಳ್ಳೋದಕ್ಕೆ ನಾನು ಏನೆಲ್ಲ ಹಾಕ್ಕೊಳ್ತೀನಿ ಅಂದರೆ, ನಾನು ಹುರಿದಿಟ್ಕೊಂಡಿರೋಂಥ ಈರುಳ್ಳಿ, ಮತ್ತು ಹಸಿಮೆಣ್ಸಿನ್ಕಾಯಿ, ಒಂದು ಹೆಬ್ಬೆಟ್ಟು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕಾಯಿ ತುರಿ ಹಾಕ್ಕೊಳ್ತೀನಿ. ಕಾಯಿ ತುರಿ ಫುಲ್ ಹಾಕ್ಕೊಳ್ಳೋದಿಲ್ಲ, ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಸೊಪ್ಪಿಗೆ ಹಾಕ್ಕೊಳ್ಳೋಕ್ಕೆ, ಒಗ್ಗರಣೆ ಹಾಕ್ಕೊಳ್ತೀನಲ್ಲ ಅದಕ್ಕೆ ಹಾಕ್ಕೊಳ್ಳೋಕ್ಕೆ ಇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ, ಫುಲ್ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ನಂತರ ಉಳಿದಿರೋದನ್ನು ಹಾಕ್ಕೊಂಡು 1 ರೌಂಡ್ ಸುಮ್ಮನೆ ಆಡಿಸಿ ಸಾಕು. ಅದು ತರಿ ನುಗ್ಗೆ ಸೊಪ್ಪು ಸಾರು ಮೇಲೆ ಇದ್ದರೆ ತುಂಬ ರುಚಿ ಅನಿಸುತ್ತೆ. ಇವಾಗ ಅದಕ್ಕೆ ಸಪ್ರೇಸಾಗಿ ಸ್ವಲ್ಪ ಕಾಳು ಅಂದರೆ ಬೆಂದಿರುತ್ತಲ್ಲ ಆ ಕಾಳಲ್ಲೇ ಸ್ವಲ್ಪ ಸೊಪ್ಪು ಕಾಳು ಒಂದು ಹಿಡಿಯುವಷ್ಟು, ಒಂದು ಸ್ವಲ್ಪ ಅಷ್ಟೇ ಹಾಕ್ಕೊಂಡಿರೋದು, ಎಲ್ಲನೂ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ.
ಫುಲ್ಲು ನುಣ್ಣಗೆ ಪೇಸ್ಟ್ ಆದಂಗೆ ಆಗಬೇಕು. ನಂತರ ನಾನು ಉಳಿಸ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ರೌಂಡ್ ಸುಮ್ಮನೆ ತರಿ ಮೇಲೆ ಸೊಪ್ಪು ಕಾಣೋ ಥರ ಮಿಕ್ಸಿಗೆ ಹಾಕ್ಕೊಳ್ಳಿ. ಬನ್ನಿ ಇವಾಗ ನಂತರ ಇದಕ್ಕೆ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೋಬೇಕು. ಅದೇ ಬಾಣಲೆಲೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಕ್ರಿಸ್ಪಿಯಾಗಿ ಸಿಗಬೇಕು, ಆ ಥರ ಫ್ರೈ ಆಗಬೇಕು, ಹಸಿ ಇರಬಾರ್ದು. ಅದು ಚೆನ್ನಾಗಿ ಬೆಂದಷ್ಟು ಸೊಪ್ಪು ತಿನ್ನಬೇಕಾದ್ರೆ ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಏನೂ ಹಾಕ್ಕೊಳ್ತಾ ಇಲ್ಲ, ನನ್ನ ಮಗಳು ತಿಂತಾಳೆ. ಹಾಗಾಗಿ ನಾನು ಖಾರಕ್ಕೆ ಅಂತ ಏನೂ ಹಾಕ್ಕೊಳ್ಳೋದಿಲ್ಲ. ಜಸ್ಟ್ ಕಾಯಿ, ಕಾಳು, ಈರುಳ್ಳಿ, ಕರಿಬೇವಿನ ಸೊಪ್ಪು ಇಷ್ಟನ್ನೇ ಯೂಸ್ ಮಾಡ್ಕೊಳ್ತೀನಿ. ಒಗ್ಗರಣೆ ಹಾಕ್ಕೊಳ್ಳಿ, ನೀಟಾಗಿ ಆಡಿಸ್ಕೊಳ್ಳಿ. ಆ ಈರುಳ್ಳಿ ಎಲ್ಲ ಸೊಪ್ಪಿಗೆ ಹೊಂದ್ಕೊಳ್ಳೋ ಹಾಗೆ ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗೂ ಕೂಡ ಒಳ್ಳೆಯದು. ನುಗ್ಗೆ ಸೊಪ್ಪನ್ನು ಮಂತ್ಲಿ 2 ಸಲಿನಾದ್ರೂ ತಿನ್ನಬೇಕಂತಾರೆ. ಅಂದರೆ ನಮ್ಮ ಸೈಡೆಲ್ಲ ಈಟು ಅಂತ ಎಲ್ಲ ಇವಾಗ ಕಂಟ್ರೋಲ್ ಮಾಡ್ತಾರೆ. ಬಟ್ ಫಾರಿನಲ್ಲೆಲ್ಲ ಇದು ತುಂಬ ಇಷ್ಟಪಟ್ಟು ತಿಂತಾರೆ. ಪೌಡ್ರ್ ಮಾಡಿಕೊಂಡು ಬೆಳಗ್ಗೆ ಎದ್ದರೆ ನೀರಿಗೆ ಹಾಕೊಂಡು ಕುಡಿತಾರಂತೆ, ಅಷ್ಟು ಹೆಲ್ತಿಗೆ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ನುಗ್ಗೆ ಸೊಪ್ಪು ಮುದ್ದೆ ರೆಡಿಯಾಗಿದೆ. ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಕಡೆ ಎಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಬಿಡುವಂಥ ವೀಡಿಯೋಗಳು ನಿಮಗೆ ಬೇಗ ತಲುಪಬೇಕು ಅಂದರೆ ಅಲ್ಲೇ ಇರೋ ಬೆಲ್ ಬಟನ್ನ ಒತ್ತಿ. ಎಲ್ರಿಗೂ ಥ್ಯಾಂಕ್ ಯು.